ಮನೇಲಿ ಎಷ್ಟೊಂದು ಫಂಕ್ಷನ್ಗಳು ಮಾಡಿದ್ದೀವಿ. ಈ ಡೆಕೋರೇಷನ್ನ ಏನೋ ಸುಮಾರಾಗಿದ್ದ. ಅಲ್ಲಿ ಏಯ್, ಏನು ಹೆಸರಿಡ್ಬೇಕು ಅಂತ ಇದ್ದೀರಿ? ತೀರ್ಮಾನನ ನೀವೇ ಮಾಡಬೇಕು ಮಾವ. ಏನಮ್ಮ ಹಾಗಂದ್ರೆ ನಾನಾ? ತಾತ, ಹುಟ್ಟಿದ ರಾಶಿ ನಕ್ಷತ್ರದ ಪ್ರಕಾರ ಬಂದಿದ್ದ ಅಕ್ಷರದಿಂದ 5 ಹೆಸರು ಸೆಲೆಕ್ಟ್ ಮಾಡಿದ್ದೀವಿ. ಅದನ್ನ ಈ ಚೀಟಿಲಿ ಬರೆದು ಬೌಲಲ್ಲಿ ಹಾಕಿದ್ದೀನಿ. ನೀವು ಆ ಚೀಟಿನೆತ್ತು ಹೆಸರೇನು ಅಂತ ಹೇಳಿದ್ರೆ ನಾವು ಅದನ್ನ ನಾಮಕರಣ ಮಾಡ್ತೀವಿ. ಓಕೆ, ಸರಿ, ಚೀಟಿ ಕೊಡು. ಏನ ಏನ ಏನಿದೆ ಗೊತ್ತಾ ಹೆಸರು? ಹೇಳ ಹೇಳೇನೆ. ಓಕೆ, ಹೇಳ್ತೀನಿ. ಮೀರಾ. ಸಂಧ್ಯಾ, ಮೊದಲು ಮಗು ಹೆಸರನ್ನ ಮಗು ಕಿವಿಲ್ ನೀನೇ ಹೇಳ್ತೀಯಾ? ಸರಿ, ಹೇಳ್ತೀನಿ. ಮಾನಸ. ಓಕೆ ಓಕೆ. ಮಾಧವಿ. ಮಂಜುಳಾ. ಚಿಕ್ಕಮ್ಮ ಬನ್ನಿ, ಮಗು ಹೆಸರನ್ನ ಮೊದಲು ನೀವೇ ಕಿವಿಯಲ್ಲಿ ಹೇಳಿ. ಮೀರಾ, ಮೀರಾ, ಮೀರಾ. ಈಗ ಮಗುನ ಅಮ್ಮಂಗೆ ಕೊಡಿ. ಅಮ್ಮ ಮಗು ಹೆಸರು ಹೇಳಿ. ಪೂರ್ಣಿ, ಮಗು ನಾಮಕರಣಕ್ಕೆ ತಗೋ, ನಿನಗೆ ಗಿಫ್ಟ್. ಗಿಫ್ಟಾ? ಏನಮ್ಮ ಇದು? ತೆಗೆದು ನೋಡು, ಗೊತ್ತಾಗತ್ತೆ. ಕೊಡಲೆ. ಪೂರ್ಣಿ, ಇನ್ನು ಮುಂದೆ ಲೀಗಲಿ ಕೂಡ ಈ ಮಗುಗೆ ನಾವೇ ತಂದೆ ತಾಯಿ. ಅಡಾಪ್ಷನ್ ಪ್ರೋಸೆಸ್ ಎಲ್ಲ ಮುಗಿದಿದೆ. ಇನ್ಮೇಲೆ ನೀವು ಪ್ರಪಂಚದಲ್ಲಿ ಎಲ್ಲೇ ಹೋದರೂ ಈ ಮಗುವಿನ ತಂದೆ ತಾಯಿ ಹೆಸರು ಅವಿನಾಶ್ ಮತ್ತೆ ಪೂರ್ಣಿ. ನೀವು ಅಮ್ಮ, ನಿಮ್ ಋಣನ ನಾನು ಎಷ್ಟು ಜನ್ಮ ಹೋದ್ರೂ ತೀರ್ಸಕ್ಕಾಗಲ್ಲ. ಈ ಋಣದ ಮಾತೆಲ್ಲ ಯಾಕೆ ಪೂರ್ಣಿ? ಈ ಮಗು ಹುಟ್ಟಿದ್ದೆ ನಿನಗೋಸ್ಕರ, ನಿನ್ನನ್ನು ಅಮ್ಮ ಅಂತ ಕರೆಯೋದಕ್ಕೋಸ್ಕರ. ಈ ಮಗು ನಿನ್ನ ಬದುಕಿಗೆ ಬಂದ ಮೇಲೆ ನಿನ್ನ ಬದುಕಲ್ಲಿ ಬರೀ ನಗುನೇ ಇರಬೇಕು. ಯಾವುದೇ ಕಾರಣಕ್ಕೂ ನಿನ್ನ ಮನಸ್ಸಿಗೆ ನೋವಾಗಬಾರ್ದು. ಇನ್ಮೇಲೆ ಈ ಮಗುವಿನ ಸಂಪೂರ್ಣ ಜವಾಬ್ದಾರಿ ನಿಮ್ಮಿಬ್ಬರ ಮೇಲಿರುತ್ತೆ. ನೀವು ಅದನ್ನು ಸರಿಯಾಗಿ ನಿಭಾಯಿಸಬೇಕು. ಖಂಡಿತ ಅಮ್ಮ. ನೀವು ನಮ್ಮನ್ನ ಪ್ರೀತಿ ಕಾಳಜಿಯಿಂದ ಹೇಗೆ ನೋಡ್ಕೋತಾ ಇದ್ದೀರೋ ಅಷ್ಟೇ ಪ್ರೀತಿ ಕಾಳಜಿಯಿಂದ ಈ ಪುಟ್ಟ ಲಕ್ಷ್ಮಿನ ನಾವು ನೋಡ್ಕೋತೇವೆ. ಶುಕ್ರವಾರದ ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ
ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಪುಟ್ಟು, ಇದು ನಾನು ನಿನಗೆ ಕೊಡ್ತಿರೋ ಪುಟ್ಟ ಕಾಣಿಕೆ. ಈ ದುಡ್ಡನ್ನ ನೀನಿಟ್ಕೊಂಡು ದೊಡ್ಡೋಳಾದ ಮೇಲೆ ಹೊಟ್ಟೆ ತುಂಬ ಚಾಕ್ಲೇಟ್ ತಿನ್ನು. ಓಕೆ ಪುಟ್ಟ? ಶಾರ್ವರಿ ಅವರೇ, ನೀವೇನೋ ಗಿಫ್ಟ್ ತಂದಿಲ್ವಾ? ತಂದಿದ್ರೆ ತಂದ್ಕೊಡಿ. ನಾನು ನಿನಗೆ ಕೊಡೋ ಗಿಫ್ಟು ಇಲ್ಲಿಲ್ಲ. ಎಲ್ಲರ ಹಾಗೆ ನಾನು ಕಾಲ್ಗೆಜ್ಜೆನೋ ಉಂಗುರನೋ ಬೆಳ್ಳಿ ತಟ್ಟೆನೋ ದುಡ್ಡೋ ಕೊಡಲ್ಲ. ಸಮಯ ಬಂದಾಗ ನಾನು ನಿನಗೆ ಸ್ಪೆಷಲ್ ಗಿಫ್ಟ್ ಕೊಡ್ತೀನಿ. ಈಗ ಸದ್ಯಕ್ಕೆ ನನ್ನ ಆಶೀರ್ವಾದನೇ ನಿನಗೆ ಗಿಫ್ಟು. ನಿನ್ನ ಆಯಸ್ಸು ಗಟ್ಟಿಯಾಗಿದೆ. 100 ಕಾಲ ನೀನು ಬಾಳಿ ಬದುಕಬೇಕು. ಯಾವಾಗಲೂ ಕೇಡ್ ಬಯಸೋ ಇವಳು ಮಗುಗೆ ಒಳ್ಳೆ ಮನಸ್ಸಿನಿಂದ ಆಶೀರ್ವಾದ ಮಾಡಿರೋಕೆ ಸಾಧ್ಯನೇ ಇಲ್ಲ. ಮಗು ಜೀವಕ್ಕೇನಾದರೂ ಅಪಾಯ ಮಾಡಬೇಕು ಅನ್ನೋ ಯೋಚನೆಯಲ್ಲಿದ್ದಾಳ.